ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಾರಸಿಂಹವಪುಷೇ ನಮಃ. ಏವಾ ಮಹಾನ್ ಬೃಹದ್ದಿವೋ ಅಥರ್ವಾ ನದಂ ವವೋದತೀನಾಂ ಅವೋಚತ್ ಸ್ವಾಂ ತನ್ವಮಿಂದ್ರಮೇವ ನತಂಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದಾರ್ಥ ನಿರ್ಣಾಯಕಸ್ಯ ವೇದೋಪಬ್ರಹ್ಮಣಾರ್ಥಸ್ಯ ಚ ಭಗವತಾ ವ್ಯಾಸೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಅಯಂ ತ್ರಿಷಷ್ಟ್ಯುತ್ತರಃ ದ್ವಿಶತತಮಃ ಭಾಗಃ 263ನೇ ಭಾಗ. ತತ್ರ ಭಗವಾನ್ ವಿಷ್ಣುಃ ನಾರಸಿಂಹವಪುಃ ಇತಿ ಗೌಣೇನ ನಾಮ್ನಾ ಸ್ತೂಯತೆ. ಸ ಏವ ಚ ಅಸ್ಯಾಂ ಸಪ್ತದಶ್ಯಾಂ ಬೃಹತ್ಯಾಂ 17ನೇ ಬೃಹತಿ ಛಂದಸ್ಸಿನ ಮಂತ್ರ. ತತ್ರ ಅವೋಚತ್ ಸ್ವಾಂ ತನ್ವಂ ಇಂದ್ರಮೇವಂ ಇತಿ ಸಂಸ್ತೂಯತೆ. ನಾರಸಿಂಹವಪುಃ ಶ್ರೀಮಾನ್ ಅನ್ನುವಂಥ ಒಂದು ನಾಮವನ್ನ ನಾವೀಗ ನೋಡಲಿಕ್ಕೆ ತೊಡಗಿದ್ದೇವೆ. ನರಸಿಂಹನ ರೂಪವನ್ನು ತಾಳಿದವನು. ನರಸಿಂಹ ಅಂದ್ರೆ ಈ ದಶಾವತಾರದಲ್ಲಿ ಬಂದಂಥ ನರಸಿಂಹನ ರೂಪನೇ ಏನಲ್ಲ. ಅದು ಅರ್ಧ ನರ ಅರ್ಧ ಸಿಂಹ ಇತ್ಯಾದಿ ಇಂಥ ರೂಪವನ್ನ ಅಲ್ಲಿ ನಾವು ದಶಾವತಾರಗಳಲ್ಲಿ ನೋಡ್ತೇವೆ. ಇದು ನಾರಸಿಂಹವಪುಃ ಅನ್ನೋದು 1000 ನಾಮಗಳಲ್ಲಿ ಒಂದು. ಈ ಶಬ್ದಕ್ಕೂ ಕೂಡ ಅರ್ಧ ನರ ಅರ್ಧ ಸಿಂಹ ಅಂತ ಅರ್ಥ ಮಾಡಬಾರ್ದಂತ ಏನಿಲ್ಲ, ಮಾಡಿದ್ದಾರೆ, ಜ್ಞಾನಿಗಳು ಮಾಡೇ ಇದ್ದಾರೆ. ಆದರೆ ಈ ನಾರಸಿಂಹವಪುಃ ಅನ್ನೋ ಶಬ್ದ ಅದೇ ರೂಪವನ್ನೇ ಹೇಳ್ತದೆ ಅಂತಿಲ್ಲ. ಒಟ್ಟಾರೆ ಭಗವಂತನ 1000 ರೂಪಗಳಲ್ಲಿ 21ನೇ ರೂಪವನ್ನ ಈ ಶಬ್ದ ಹೇಳ್ತದೆ. ಅದರ ಅರ್ಥವನ್ನ ಈ ಪ್ರಕೃತ ಸಪ್ತದಶಿ ಈ 17ನೇ ಬೃಹತಿ ಮಂತ್ರ ಹೀಗೆ ವರ್ಣಿಸ್ತದೆ. ಈವಾ ಮಹಾನ್ ಬೃಹದ್ದಿವೋ ಅಥರ್ವಾ ನದಂ ವವೋದತೀನಾಂ ಅವೋಚತ್ ಸ್ವಾಂ ತನ್ವಮಿಂದ್ರಮೇವಂ ನದಯ್ಯೋ ಯುವತೀನಾಂ ಅಂತ ಮಂತ್ರ. ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನ ಮೊದಲು ನೋಡೋಣ. ಬೃಹದ್ದಿವ ಅಂತ ಈ ಅಥರ್ವ ಋಷಿಯ ಮಗ. ಆತ ಈ ಎಲ್ಲ ಮಂತ್ರಗಳನ್ನು ಕಂಡುಕೊಂಡಿದ್ದಾನೆ. ಅವನು ಭಗವಂತನನ್ನು ಸ್ತುತಿಸ್ತಾ ಇದ್ದಾನೆ ಅನ್ನೋದು ಈಗೊಂದು 2 ಮಂತ್ರಗಳಲ್ಲಿ ಹಿಂದೆ ಬಂದಿದೆ. 15ನೇ ಬೃಹತಿಯಲ್ಲಿ ಆ ವಿಷಯ ಬಂದಿತ್ತು. ಇಮಾ ಬ್ರಹ್ಮ ಬೃಹದ್ದಿವೋ ವಿಭಕ್ತಿ ಅನ್ನುವಲ್ಲಿ ಶ್ರೇಷ್ಠನಾದಂಥ ಈ ಅಥರ್ವನ ಮಗನಾದಂಥ ಬೃಹದ್ದಿವ ಎಂಬ ಋಷಿ ಹಿಂದೆ ಹೇಳಿದಂತೆ ತಾನೇ ಆ ಭಗವಂತನನ್ನ ಸ್ತುತಿಸಿದ. ಸ್ವೇನ ಕ್ರಿಯಮಾಣಾಂ ತನ್ವಂ ಶರೀರವತ್ ಅತ್ಯಂತ ಪ್ರಿಯಾಂ ಸ್ತುತಿ ರೂಪಾಂ ಇಮಾಂ ವಾಚಂ. ಅವನೇನು ಭಗವಂತನನ್ನ ಸ್ತುತಿಸ್ತಾ ಇದ್ದಾನೆ ಈ ಮಂತ್ರಗಳಿಂದ. ಇದು ಭಗವಂತನಿಗೆ ಅತ್ಯಂತ ಪ್ರಿಯ ಇದು ಸ್ತುತಿ. ಯಾಕೆಂದ್ರೆ ಈ ಶರೀರದಂತೆ ತನು ಒಂದು ಶರೀರ ಅಂತಿದೆ ಅಲ್ಲಿ. ನಮ್ಮ ಶರೀರ ನಮಗೆ ಹೇಗೆ ಅತ್ಯಂತ ಪ್ರಿಯನೋ ಹಾಗೆ ಈ ಬೃಹತಿ ಸಹಸ್ರದ ಈ ಎಲ್ಲ ಮಂತ್ರಗಳು ಕೂಡ, ಈ ಸ್ತುತಿಗಳು ಕೂಡ ಭಗವಂತನಿಗೆ
ಅತ್ಯಂತ ಪ್ರಿಯ, ಆದ್ರಿಂದ ಅವನ ಶರೀರ ಅಂತ ಅಲ್ಲಿ ಅರ್ಥ ಮಾಡ್ತಾರೆ. ಸ್ವಾಂ ವೇದ ಮಂತ್ರದಲ್ಲಿ ಸ್ವಾಂ ಅಂತದೆ. ಸ್ವಾಂ ಸ್ವರೂಪಭೂತಾಂ ನರಸಿಂಹಾಕೃತಿಂ ತನುಂ ಪ್ರಾಪ್ತವಂತಂ. ಸ್ವಾಂ ತನ್ವಂ ಅಂದ್ರೆ ತನ್ನ ಶರೀರವನ್ನ. ಆ ತನ್ನ ಶರೀರ ಯಾವುದದು? ನಾರಸಿಂಹ ವಪುಷೇ ಅನ್ನುವಲ್ಲಿ ಕೂಡ ವಪುಹು ಅಂತ ಆ ಶರೀರವನ್ನು ಹೇಳುವಂಥ, ಅವನ ಭಗವಂತನ ವಿಗ್ರಹವನ್ನು ಹೇಳುವಂಥ, ಭಗವಂತನ ಮೂರ್ತಿಯನ್ನು ಹೇಳುವಂಥ ಶಬ್ದ ಇದೆ. ಈ ವೇದ ಮಂತ್ರದಲ್ಲಿ ಕೂಡ ತನ್ವಂ ಅಂತ ಆ ವಪುಹು ಅನ್ನುವ ಅರ್ಥವನ್ನೇ ಹೇಳುವಂಥ ಶಬ್ದ ಬಂದಿದೆ. ಹೀಗೆ ನರಸಿಂಹ ಆಕೃತಿಯನ್ನು ಹೊಂದಿರುವಂಥ ಆ ಭಗವಂತನನ್ನ ಕುರಿತೇ ಈ ವೇದ ಮಂತ್ರಗಳನ್ನ ಆತ ಪಠಿಸಿದ, ಭಗವಂತನನ್ನು ಸ್ತುತಿಸಿದ. ನರಂವಬೋಧತೀನಾಂ ನರಯೋ ಯುವತೀನಾಂ ಇತ್ಯಾದಿಗಳೆಲ್ಲವೂ ಕೂಡ ಹಿಂದಿನಂತೆಯೇ ನಾವು ತಿಳಿಯಬೇಕಾದದ್ದು. ನರಸಿಂಹವತು ವಪುಹು ಆಕೃತಿ ಯಶಸಃ ನರಸಿಂಹ ವಪುಹು. ಮೂಲದಲ್ಲಿ ನಾರಸಿಂಹ ವಪುಹು ಅಂತಿದೆ. ನರ ಅನ್ನುವಲ್ಲಿ ಅಕಾರ ಬದಲಾವಣೆಯನ್ನು ಕಂಡು ನಾರ ಅಂತ ಆಗಿದೆ. ಈ ಒಂದು ನಿರ್ವಚನವನ್ನ ವೇದವಾಕ್ಯವೇ ಸೂಚನೆ ಮಾಡ್ತಾ ಇದೆ. ವಪುಹು ಅಂದ್ರೆ ಯಾವ ಶರೀರ? ಅದು ನರಸಿಂಹದಂತೆ ಶರೀರವುಳ್ಳವನು ಅನ್ನುವ ಅರ್ಥವನ್ನ ಅಲ್ಲಿ ನಾವು ಕಾಣುತ್ತೇವೆ. ಇದಿಷ್ಟು ತತ್ವಸಾರ ವ್ಯಾಖ್ಯಾನದಲ್ಲಿ ನಮಗೆ ಸಿಗುವಂತಹ ಅರ್ಥ. ಇದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನನ್ನದೊಂದು ಅರ್ಥವನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಗವಂತನನ್ನ ಈ ಮಂತ್ರ ಹೀಗೆ ಹೇಳ್ತದೆ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ ಅಂತ ಹೇಳಿ. ನಮಗೆ ಈಗಾಗಲೇ ಗೊತ್ತಿರಬೇಕಾದದ್ದು, ಆ ಬೃಹದ್ದಿವ ಎಂಬ ಶಬ್ದದಿಂದ ಆ ಬೃಹದ್ದಿವ ಅನ್ನೋ ಋಷಿಯನ್ನೇ ನಾವು ಇಟ್ಕೊಳ್ಬೇಕಾಗಿಲ್ಲ, ಅದಲ್ಲ ಅಂತಲ್ಲ. ಆದ್ರೆ ಬೃಹದ್ದಿವ ಎಂಬ ಶಬ್ದಕ್ಕೆ ಚತುರ್ಮುಖ ಅಥವಾ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಬೇಕು. ಅದನ್ನು ನಾವು 15ನೇ ಮಂತ್ರದಲ್ಲಿ ನೋಡಿದ್ದೇವೆ. ಜೌಹು ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ, ಅವರಿಬ್ಬರನ್ನ ಯಾರು ತನಕ್ಕಿಂತ ದೊಡ್ಡವರು ಅಂತ ಪೂಜಿಸ್ತಾನೋ, ತಾರತಮ್ಯ ಕಕ್ಷಾದಲ್ಲಿ ಯಾವ ಇಬ್ಬರು ಜೀವಗಳು, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರು ಕೂಡ ಈ ಚತುರ್ಮುಖ ಪ್ರಾಣಕ್ಕಿಂತ ದೊಡ್ಡವರಾಗಿದ್ದಾರೋ ಅವನೇ, ಆ ಚತುರ್ಮುಖನೇ ಬೃಹದ್ಯೌಹು, ಬೃಹದ್ದಿವ. ಬೃಹದ್ದಿವ ಶಬ್ದದಿಂದ ಹಿಂದೆ ಹೇಳಿದಂತೆ ಇಲ್ಲೂ ಕೂಡ ಚತುರ್ಮುಖನನ್ನೇ ತಗೊಳ್ಬೇಕು. ಅವನು ಆ ಚತುರ್ಮುಖ ಮಹತ್ತತ್ವದ ಅಭಿಮಾನಿಯಾಗಿದ್ದಾನೆ. ಮತ್ತೆ ವಾಯು ಕೂಡ ಆ ಮಹತ್ತತ್ವದ ಅಭಿಮಾನಿ ಆಗೇ ಇದ್ದಾನೆ. ಮತ್ತೆ ತಾರತಮ್ಯದಲ್ಲಿ ಆ ಭಗವಂತನಿಗಿಂತ ಕೆಳಗಿನವನಾಗಿದ್ದಾನೆ, ಕೆಳಗಿನ ಸ್ಥಾನವನ್ನ ಅವನು ಅಲಂಕರಿಸಿದ್ದಾನೆ. ನೀನು ಭಗವಂತನೇ ನೀನು ಬೆಳಕಿಗೆ ತಂದಿರುವಂತಹ, ನಮ್ಮ ಹೃದಯವನ್ನು ಮುಟ್ಟುವಂತಹ ನಿತ್ಯ ನೂತನಗಳಾದಂತಹ ಆ ಎಲ್ಲ ಶಾಸ್ತ್ರಗಳೇನಿವೆ, ಆ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದಂತಹ ಶ್ರೇಷ್ಠವಾದಂತಹ ನಿನ್ನ ಸ್ವರೂಪವನ್ನ ಆ ಚತುರ್ಮುಖ ವರ್ಣಿಸ್ತಾನೆ. ಎಲ್ಲ ಭಕ್ತರಿಗೂ ಕೂಡ ಅದನ್ನ ವರ್ಣಿಸ್ತಾನೆ. ಅಥವಾ ನಿನ್ನ ಸ್ವರೂಪವನ್ನು ಕುರಿತೇ ಹೀಗೆ ವ್ಯಾಖ್ಯಾನ ಮಾಡ್ತಾನೆ. ನೀನು ಕೇಳ್ತಾ ಇರುವಂತೆ, ನಿನ್ನ ಶ್ರವಣಕ್ಕೆ ನೀನು ಈ ಚತುರ್ಮುಖ ಮಾಡುವ ವ್ಯಾಖ್ಯಾನವನ್ನು ಕೇಳಿ ಸಂತೋಷ ಪಡಬೇಕು. ಆ ರೀತಿಯಾಗಿ ಆ ಭಗವಂತ ಕೇಳ್ತಾ ಇದ್ದಾಗ ಚತುರ್ಮುಖ ಅದನ್ನು ವರ್ಣಿಸ್ತಾನೆ. ಅದು ಈ ತರನ ಅರ್ಥ ಆಗಬಹುದು. ಅದಕ್ಕೆ ಅನ್ವಯಾರ್ಥವನ್ನು ಗಮನಿಸೋಣ. ಈಗ ನಾನು ಮಾಡಿದ ತಾತ್ಪರ್ಯಾರ್ಥವನ್ನು ಹೇಳಿದೆ, ಅನ್ವಯಾರ್ಥವನ್ನು ಗಮನಿಸೋಣ. ಹೇ ಇಂದ್ರ ಅಂತ ಸಂಬೋಧನೆ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ ಅಂತ ಅದಕ್ಕೆ ಅರ್ಥ. ಮಹಾನ್ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಮತ್ತೆ ಮಹತ್ತತ್ವದ ಅಭಿಮಾನಿ ಅಂತ ಕೂಡ ಅದಕ್ಕೆ ಅರ್ಥ. ಮಹತ್ತತ್ವಕ್ಕೆ ಬ್ರಹ್ಮ ಮಾತ್ರ ಅಭಿಮಾನಿ ಅಲ್ಲ, ವಾಯು ಕೂಡ ಮುಂದೆ ಬ್ರಹ್ಮ ಪದವಿಗೆ ಹೋಗುವುದರಿಂದ ಅವನು ಅದಕ್ಕೆ ಅಭಿಮಾನಿಯೇ. ಅದಷ್ಟೇ ಅಲ್ಲದೆ ಬ್ರಹ್ಮಾತು ಪುರುಷ ಸ್ಮೃತಃ ಮಹಾಶ್ಚ ಅವ್ಯಕ್ತ ನಾಮ್ನೀತು ಬ್ರಹ್ಮಾಣಿ ಸಂಪ್ರಕೀರ್ತಿತ
ಏವಂ ವಾಯುರಪಿ ಜ್ಞೇಯ ಭಾರತೀ ಚಾಪಿ ತತ್ರಯಂ ಅಂತ ತಂತ್ರಸಾರದ 3ನೇ ಅಧ್ಯಾಯದಲ್ಲಿ ಆ ಏನು ತತ್ವ ದೇವತೆಗಳನ್ನು ವರ್ಣನೆ ಮಾಡ್ತಾರೆ. ಆ ಪ್ರಸಂಗದಲ್ಲಿ ನಮಗೆ ಕಂಡು ಬರುವಂತೆ ಪುರುಷ ಮತ್ತು ಮಹತ್ತತ್ವಗಳಿಗೆ ಬ್ರಹ್ಮದೇವತೆ, ಸರಸ್ವತಿ ಅವ್ಯಕ್ತ ತತ್ವದ ದೇವತೆ. ಈ 3 ತತ್ವಗಳಿಗೆ ವಾಯು ಭಾರತೀಯರು ಕೂಡ ಅಭಿಮಾನಿಗಳಾಗಿದ್ದಾರೆ ಅಂತ ಅದಕ್ಕರ್ಥ. ಅರ್ಥಾತ್ ಪುರುಷತತ್ವ ಮತ್ತು ಮಹತ್ತತ್ವ ಇವೆರಡಕ್ಕೂ ಕೂಡ ವಾಯು ಅವನು ದೇವತೆಯಾಗಿದ್ದಾನೆ, ಅವ್ಯಕ್ತ ತತ್ವಕ್ಕೆ ಭಾರತೀಯೂ ದೇವತೆಯಾಗಿದ್ದಾಳೆ. ಪುರುಷತತ್ವ ಮತ್ತು ಮಹತ್ತತ್ವಕ್ಕೆ ಬ್ರಹ್ಮದೇವತೆಯಾಗಿದ್ದಾನೆ, ಅದಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತ ಅನ್ನೋದು ಸ್ಪಷ್ಟವೇ, ಪ್ರಸಿದ್ಧವೇ. ಮತ್ತೆ ಅವ್ಯಕ್ತ ತತ್ವಕ್ಕೆ ಸರಸ್ವತಿ ಅವಳ ಅಭಿಮಾನಿನಿ. ಏವಂ ವಾಯುರಪಿ ಜ್ಞೇಯ ಭಾರತೀ ಚಾಪಿ ತತ್ರಯಂ, ಈ 3ಕ್ಕೂ ಕೂಡ ಪುರುಷತತ್ವ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ, ಈ 3ಕ್ಕೂ ಕೂಡ. ಹೀಗಾಗಿ ವಾಯುದೇವನು ಕೂಡ ಜೀವಾಭಿಮಾನಿ ಮತ್ತೆ ಮಹತ್ತತ್ವದ ದೇವತೆ ಅವನು. ಅದಕ್ಕಾಗಿ ನಾವು ಯಾಕೆ ಬೃಹಜ್ಜೀವ ಅನ್ನೋ ಶಬ್ದಕ್ಕೆ ಕೇವಲ ಋಷಿ ಅಂತ ಅರ್ಥ ಮಾಡದೇನೆ ಚತುರ್ಮುಖ ಅಂತ ಅರ್ಥ ಮಾಡಿದೆ, ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿದೆ ಈ ಹಿಂದಿನ 2 ಮಂತ್ರ, ಹಿಂದಿನ ಮಂತ್ರ ಅಲ್ಲ, ಅದರ ಹಿಂದಿನ ಮಂತ್ರದಲ್ಲಿ 15ನೇ ಬೃಹತಿ ಮಂತ್ರದಲ್ಲಿ ಅನ್ನೋದು ಈಗ ಇನ್ನೂ ಹೆಚ್ಚು ಸ್ಪಷ್ಟ ಆಗ್ತದೆ ನಮಗೆ. ಮಹಾನ್ ಅಂತಂದ್ರೆ ಕೇವಲ ದೊಡ್ಡವನು ಅಂತ ಅಷ್ಟು ಮಾತ್ರ ಅರ್ಥ ಮಾಡಿಬಿಟ್ರೆ ಅಂಥ ಮಹಾನ್ ಯಾರೂ ಆಗ್ಬೋದು, ಮಹಾನ್ ವ್ಯಕ್ತಿ, ಮಹಾಪುರುಷ ಇತ್ಯಾದಿ. ಆದ್ರೆ ಮಹಾನ್ ಬ್ರಹ್ಮ, ಜೀವ ಮಹಾನ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಅವನನ್ನು ವರ್ಣಿಸ್ತಾರೆ. ಅದು 13ನೇ ಅಧ್ಯಾಯದಲ್ಲಿ ಆ ತತ್ವಗಳನ್ನು ವರ್ಣನೆ ಮಾಡುವಂತಹ ಭಾಗದಲ್ಲಿ ಅವನ ಬಗ್ಗೆ ಹೀಗೆ ವರ್ಣನೆ ಇದೆ. ಆದ್ರಿಂದ ಮಹಾನ್ ಅಂತಂದ್ರೆ ಆ ನೇರವಾಗಿ ಚತುರ್ಮುಖ ಬ್ರಹ್ಮನನ್ನೇ ಹೇಳುವಂತಹ ಶಬ್ದ ಅದು. ಮಹಾನ್ ಬ್ರಹ್ಮ, ಜೀವ ಮಹಾನ್ ಈ ಶಬ್ದ. ಅವ್ಯಕ್ತ ತತ್ವ ಶಬ್ದಕ್ಕೆ ವಾಚ್ಯವಾದಂತಹ ಲಕ್ಷ್ಮೀದೇವಿ ಇತ್ಯಾದಿ ಎಲ್ಲರನ್ನೂ ಕೂಡ ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಹಾಗಾಗಿ ಮಹಾನ್ ಅಂದ್ರೆ ಕೇವಲ ಶ್ರೇಷ್ಠ ಅಂತ ಅರ್ಥ ಮಾಡಿ ಆ ಶಬ್ದದ ಮಹತ್ವವನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಬೃಹದ್ದಿವ ಋಷಿಗೆ ಅದು ಅನ್ವಿತ ಆಗುವಾಗ ಕೇವಲ ಅವನನ್ನು ಮಾತ್ರ ಹೇಳಲಿ. ಆದ್ರೆ ಚತುರ್ಮುಖ ಬ್ರಹ್ಮನ್ ಹೇಳಿದಾಗ ಮಹಾನ್ ಅಂದ್ರೆ ಶ್ರೇಷ್ಠ, ಅದು ಮೊದಲನೇ ಅರ್ಥ. ಮಹತ್ತತ್ವಾಭಿಮಾನಿ ಅಂತ 2ನೇ ಅರ್ಥ. ಮುಂದೆ ಅಥರ್ವ ಅಂತ ಒಂದು ಶಬ್ದ ಇದೆ. ಅಥರ್ವ ಅಂದ್ರೆ ಆ ಅಥರ್ವನ ಮಗ ಅಂತ, ಅದು ಬೃಹಜ್ಜೀವನಿಗೆ, ಬೃಹಜ್ಜೀವ ಅನ್ನೋ ಋಷಿಗೆ ಅನ್ವಿತ ಆಗ್ತದೆ. ನಾನು ಅಥರ್ವ ಅಂದ್ರೆ ಪರಮಾತ್ಮನ ದಾಸ, ಪರಮಾತ್ಮನಿಗಿಂತ ಕೆಳಗಿರುವವನು ಅಂತ ಅರ್ಥ ಮಾಡ್ಕೊಳ್ತೇನೆ. ಅದಕ್ಕೆ ಕಾರಣ ಏನು? ಅಥರ್ವ ಅನ್ನೋ ಶಬ್ದಕ್ಕೆ ಅರ್ಥ ಹೇಗೆ ಬರ್ತದೆ ಅಂದ್ರೆ, ಇದು ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯದಲ್ಲಿ 4ನೇ ಖಂಡದಲ್ಲಿ ಆಚಾರ್ಯರು ಹೀಗೆ ಒಂದು ಅಥರ್ವ ಅನ್ನೋ ಶಬ್ದಕ್ಕೆ ಅರ್ಥ ತೋರಿಸಿದ್ದಾರೆ. ಅಂಥ ಅದು ಇಲ್ಲಿ ಚತುರ್ಮುಖ ಬ್ರಹ್ಮನಿಗಾಗಲಿ ಮುಖ್ಯ ಪ್ರಾಣನಿಗಾಗಲಿ ಅಥರ್ವ ಅನ್ನೋ ಶಬ್ದ ಅಲ್ಲಿ ಬಂದದ್ದಲ್ಲ. ಅಲ್ಲಿ ಬಂದದ್ದು ಬೇರೆ ಕೆಲವು ದೇವತೆಗಳಿಗೆ. ಅವ್ರು ಯಾಕೆ ಅಥರ್ವ ಅಂತನ್ನೋದನ್ನ ಅಲ್ಲಿ ತೋರಿಸ್ತಾರೆ. ಇತಿಹಾಸ ಪುರಾಣಾನಾಂ ಸೋಮಾದ್ಯಾಹ ಅಭಿಮಾನಿನಃ ಅಥರ್ವಾಂಗಿರಸಾಂ ಚೈವ ಅಪಿ ಅಥರ್ವಾಂಗಿರ ನಾಮಕಾಹ. ಈ ಚಂದ್ರ ಮೊದಲಾದ ದೇವತೆಗಳು ಇತಿಹಾಸ ಪುರಾಣಗಳಿಗೆ ಮತ್ತು ಅಥರ್ವ ವೇದಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅವರಿಗೆ ಅಥರ್ವಾಂಗಿರಸ ಅಂತ ಹೆಸರಿದೆ. ಅದು ಯಾಕೆ ಅಥರ್ವಾಂಗಿರಸ ಅಂತ ಹೆಸರು ಅಂದ್ರೆ, ಮೊದಲು ಆ ಅಂಗಿರಸ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ನಾವೀಗ ಅಥರ್ವ ಅನ್ನೋ ಶಬ್ದದ ಅರ್ಥವನ್ನ ಗಮನಿಸೋಣ. ಅಧರಂ ವರ್ತಯೇಯುಸ್ತೆ ವೃಷ್ಟಿಂ. ಈ ಚಂದ್ರ ಮೊದಲಾದವರು ಅಧರಂ ವರ್ತಯಂತಿ, ಮಳೆಯನ್ನ ಅಧರ ಮೊದಲು ಕೆಳಗಿನ ಭಾಗಕ್ಕೆ, ಮಳೆ ಮೇಲಿರುವಂತಹ ಮೋಡಗಳಿಂದ ಕೆಳಗಿರುವಂತಹ ಭೂಮಿಯ ಕಡೆಗೆ ಸುರಿಬೇಕು. ಹೀಗೆ ಮಳೆಯನ್ನ ಕೆಳಗೆ ಸುರಿಸುವವರಾದ್ರಿಂದ ಅವರಿಗೆ ಅಥರ್ವ ಅಂತ ಹೆಸರು. ಅಲ್ಲಿ ಅಧರ ಅಂತ ಶಬ್ದ. ಅಧರ ಮತ್ತೆ ವ ಅಂದ್ರೆ ಭರಿಸುವವರು, ಇರಿಸುವವರು. ಅಧರ ವ ಅನ್ನುವಲ್ಲಿ ಅಧ ಅನ್ನೋದು ಬದಲಾವಣೆ ಹೊಂದಿ ಅಥ ಅಂತ ಹೀಗಾಗಿದೆ. ಹೀಗೆ ಅಥರ್ವ, ಅಧರವ ಅಂತ 4 ಅಕ್ಷರಗಳ ಶಬ್ದ ಸ್ವಲ್ಪ ರೂಪಾಂತರ ಕಂಡು ಅಥರ್ವ ಅಂತ ಆಗಿದೆ. ಹಾಗೆ ಪರಮಾತ್ಮನಿಗೆ, ಇದು ಚತುರ್ಮುಖ ಬ್ರಹ್ಮನಿಗೂ ಕೂಡ ಸಂಬಂಧಪಟ್ಟಂತೆ ಈ ಶಬ್ದ ಹೇಗೆ ಅಂದ್ರೆ,
ಅಧರೇ ವರ್ತಮಾನ, ಪರಮಾತ್ಮನಿಗಿಂತ ಕೆಳಗಿನ ಸ್ಥಾನದಲ್ಲಿ. ಅಧರ ಅಂತಂದ್ರೆ ಕೆಳಗಿನ ಸ್ಥಾನ, ಕೆಳಗಿನ ಒಂದು ಯಾವುದೇ ಪ್ರದೇಶ, ಅಲ್ಲಿ ಇರುವಂಥವನು, ಅಲ್ಲಿ ಮಳೆಯನ್ನು ಭರಿಸುವವನು ಅಂತ ಅಲ್ಲಿರೋದು. ವರ್ತಯೇಯು ಅಂತ ಋತು ವರ್ತನೆ ಧಾತುವಿನ ನಿಚ್ ಪ್ರತ್ಯಯ ಅಂತ ಶಬ್ದವನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ನಮಗೆ ಋತು ವರ್ತನೆ ಧಾತುವಿನ ನಿಚ್ ಪ್ರತ್ಯಯ ಅಂತ ಇಲ್ಲೇನು ಬೇಕಾಗಿಲ್ಲ. ಅವನೇ ಕೆಳಗಿರುವವನು, ಚತುರ್ಮುಖ ಪ್ರಾಣನೆ ಮತ್ತೆ ಮುಖ್ಯ ಪ್ರಾಣನೆ. ಹೀಗೆ ಅಧರೇ ವರ್ತಮಾನ, ಅಧರೇ ಪ್ರದೇಶೇ, ಅಧರೇ ಸ್ಥಾನೇ, ಪರಮಾತ್ಮನ ಬಳಿಕ, ಲಕ್ಷ್ಮೀದೇವಿಯ ಬಳಿಕ. ಆದ್ರಿಂದ ಅವನಿಗೆ ಅಥರ್ವ ಅಂತ ಹೀಗೆ ವರ್ಣಿಸ್ತಾರೆ. ಹೀಗೆ ಒಟ್ಟಾರೆ ಸರ್ವಮೂಲದಲ್ಲಿ ಅನೇಕ ಕಡೆ ವಸಿಷ್ಠ, ಅಂಗಿರಸ್, ಬೃಹಸ್ಪತಿ ಇತ್ಯಾದಿ ಅನೇಕ ಶಬ್ದಗಳನ್ನ, ಋಷಿವಾಚಕವಾದಂತಹ ಅನೇಕ ಶಬ್ದಗಳನ್ನ ಆಯಾ ಪ್ರಸಂಗದಲ್ಲಿ ಆಯಾ ದೇವತೆಗಳಿಗೆ ವರ್ಣನೆ ಮಾಡ್ತಾರೆ. ಆಚಾರ್ಯರು ಅನೇಕ ಕಡೆ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಅನೇಕ ಕಡೆ ಪೃಥ್ವಿ ಇತ್ಯಾದಿ ಶಬ್ದಗಳು ಏನಿರ್ತವೆ, ಕೆಳಗಿನ ಹಂತದ ದೇವತೆಗಳನ್ನು ಹೇಳುವ ಶಬ್ದಗಳು, ಅವೆಲ್ಲ ಮೇಲಿನ ಹಂತದ ದೇವತೆಯನ್ನ ವರ್ಣನೆ ಮಾಡ್ತವೆ. ಪೃಥ್ವಿಯಿಂದ ಕೆಲವು ಕಡೆ ಗರುಡ ಇತ್ಯಾದಿ ಅರ್ಥನೂ ಮಾಡ್ತಾರೆ. ಆಚಾರ್ಯ ಮಾಡಿ ತೋರಿಸಿದಂತ ಅರ್ಥಗಳಿವೆ ತಾರತಮ್ಯ ಕಕ್ಷಾಕ್ಕೆ ಅನುಗುಣವಾಗಿ. ಹಾಗೇನೆ ಅಥರ ಕೆಳಗಿನ ಶಬ್ದವನ್ನ ಮೇಲಿನ ದೇವತೆಗೂ ಕೂಡ ನಾವು ತಗೊಂಡು ಹೋಗಬಹುದು. ಅದರಿಂದ ಅಥರ್ವ ಅಂದ್ರೆ ಪರಮಾತ್ಮನ ದಾಸ ಅಂತ ಅರ್ಥ. ಬೃಹದ್ದಿವ ಅಂದ್ರೆ ಚತುರ್ಮುಖ ಅಥವಾ ಪ್ರಾಣ. ಅವನೇನ್ ಮಾಡ್ತಾನೆ, ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅಧಿಪತಿಂ. ಓದತಿ ಅನ್ನೋದ್ರೆ ನಾವು ಈಗಾಗಲೇ ನೋಡಿದ್ದೇವೆ, ನಮ್ಮ ಹೃದಯವನ್ನು ತಟ್ಟುವಂಥ, ಹೃದಯಕ್ಕೆ ತಂಪೆರೆಯುವಂತಹ ಶಾಸ್ತ್ರಗಳು. ಯೋ ಯುವತಿಯರು ನಿತ್ಯ ನೂತನಗಳಾದಂತಹ ಶಾಸ್ತ್ರಗಳು. ಆ ಶಾಸ್ತ್ರಗಳ ಅಧಿಪತಿಯಾದಂತಹ ಶಾಸ್ತ್ರಗಳಲ್ಲಿ ನದ ಅಂದ್ರೆ ಪ್ರತಿಪಾದ್ಯ, ಅಧಿಪತಿ ಅಂತ ಅರ್ಥ ಇಟ್ಕೋಬಹುದು, ಅಥವಾ ಪ್ರತಿಪಾದ್ಯ ಅಂತನೂ ನಾವು ಅರ್ಥ ಮಾಡಬಹುದು. ನದ್ಯತೆ ಇದೆ ನದ ಅಂತ. ನದ ಧಾತು, ನದ ಅವ್ಯಕ್ತಿಯ ಶಬ್ದ. ಹಾಗಾಗಿ ನದ್ಯತೆ ಇತಿ ನದಃ, ಯಾರು ಪ್ರತಿಪಾದ್ಯನಾಗಿದ್ದಾನೋ ಅವನು ನದ ಅಂತ. ಇಂದ್ರ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ತನ್ವಂ ಅಂದ್ರೆ ರೂಪಂ, ಆ ರೂಪವನ್ನ ಏವ ಹಿಂದಿನಂತೆನೆ ಚತುರ್ಮುಖ ಬ್ರಹ್ಮ ಹಿಂದೆ ಹೇಗೆ ವರ್ಣಿಸಿದ್ರೋ, ಹಿಂದಿನ ಕಲ್ಪದ ಚತುರ್ಮುಖ ಹೇಗೆ ವರ್ಣಿಸಿದ್ನೋ ಅದೇ ತರ ಈಗಿನ ಕಲ್ಪದ ಚತುರ್ಮುಖನೂ ಪ್ರಾಣನೂ ವರ್ಣಿಸ್ತಾನೆ. ಅಥವಾ ಇದೇ ಚತುರ್ಮುಖ ಹಿಂದೆ ಅನೇಕ ಬಾರಿ ಭಗವಂತನನ್ನು ಹೇಗೆ ಸ್ತುತಿಸಿದ್ನೋ ಹಾಗೆ ಇವಾಗಲೂ ಸ್ತುತಿಸುತ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಇದು ನಾರಸಿಂಹ ವಪುಹು ಅಂತ ಇಷ್ಟ ಅರ್ಥ ಬರ್ಬೇಕಲ್ಲ ನಮಗೆ. ಮೊದಲನೇದಾಗಿ ನಾರ ಅಂತ, ನಿತ್ಯ ನೂತನವಾದ ಶಾಸ್ತ್ರಗಳಲ್ಲಿ ಪ್ರತಿಪಾದಿತನಾದವನೇ ನಾರ. ಇದು ನಾರ, ಸಿಂಹ, ವಪುಹು ಮೂರಕ್ಕೂ ಕೂಡ ನಾನು ಮಾಡಿಕೊಂಡಿರುವಂತಹ ಅರ್ಥ. ನಾರ ಅಂದ್ರೆ ನ ರೀಯತೆ ಇತಿ ನಾರಃ, ಯಾರು ನಾಶವನ್ನು ಹೊಂದುವುದಿಲ್ಲವೋ ಅವನೇ ನಾರ. ಯಾವ ರೀತಿಯಾದ ನಾಶವೂ ಇಲ್ಲದೆ ಇರುವಂಥವನು ಕೇವಲ ಪರಮಾತ್ಮ. ನಮಗದು ಗೊತ್ತಿದೆ. ಲಕ್ಷ್ಮೀದೇವಿಗೂ ಕೂಡ ಅಪೂರ್ಣತಾ ಎಂಬ ನಾಶ ಇದ್ದೇ ಇದೆ. ಆದ್ರಿಂದ ನ ರೀಯತೆ ಇತಿ ನರಹ, ನರಹ ಅನಾಶಾತ್ ಪರೋಮತಃ ಅಂತ ಭಾಗವತ್ ತಾತ್ಪರ್ಯದಲ್ಲೂ ಕೂಡ ನಾಶರಹಿತನಾದ್ರಿಂದ ಅವನನ್ನು ನರ ಅಂತ ಹೇಳಿದ್ದು ಪ್ರಸಿದ್ಧವೇ ಇದೆ. ಆ ನರನೇ ನಾರ. ದೀರ್ಘವನ್ನು ಹಾಕಿಬಿಟ್ರೆ ಅತಿಶಯ ಅಂತ ಅರ್ಥ ಆಗ್ತದೆ. ನಾಶ ಇಲ್ಲವೇ ಇಲ್ಲ ಅಂತ ಒತ್ತಡ ಮಾಡಿ ಹೇಳೋದಂತ ಆಗ್ತದೆ. ಈ ನಾರ ಅಂತ ಅನ್ನೋದು ನಿತ್ಯ ನೂತನವಾದ ಶಾಸ್ತ್ರಗಳಲ್ಲಿ ಪ್ರತಿಪಾದಿತ ಅನ್ನೋದ್ರಿಂದ ಗೊತ್ತಾಗ್ತದೆ. ನಿತ್ಯ ನೂತನವಾದಂತಹ, ಹಿಂದೂ ಇತ್ತು, ಈಗಲೂ ಇದೆ, ಮುಂದೂ ಇರ್ತದೆ, ಎಂದೂ ನಾಶ ಆಗೋದಿಲ್ಲ. ಈ ಶಾಸ್ತ್ರಕ್ಕೆ ನಾಶವೇ ಇಲ್ಲ. ಅಂತಹ ಶಾಸ್ತ್ರಗಳಲ್ಲಿ ಪ್ರತಿಪಾದಿತನಾದಂಥ ವ್ಯಕ್ತಿ ಸ್ವಯಂ ತಾನು ನಾಶರಹಿತನಾಗಿರಬೇಕು. ಒಂದೊಂದು ರೀತಿಯಾದಂತಹ ನಾಶ ಆದರೂ ಬೇರೆ, ಲಕ್ಷ್ಮೀದೇವಿ ಅವಳ ಬಳಿಕ ಉಳಿದವರೆಲ್ಲರೂ ಕೂಡ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ನಾಶ ಇದ್ದೇ ಇದೆ. ಇಂಥ ನಾಶ ಇದ್ದವರು ಆ ನಿತ್ಯ ನೂತನವಾದಂತಹ ಶಾಸ್ತ್ರಗಳಲ್ಲಿ, ನಿತ್ಯ ನೂತನವಾದಂತಹ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಸರ್ವೈಶ್ಚ ವೇದೇಹಿ, ಎಲ್ಲಾ ಶಾಸ್ತ್ರಗಳಲ್ಲಿ ಇವರು ಹೇಗೆ ಪ್ರತಿಪಾದ್ಯರಾಗ್ತಾರೆ?
ಯಾವ ರೀತಿಯಾದ ನಾಶವೂ ಇಲ್ಲದೆ ಇದ್ದವನೇ ಎಲ್ಲಾ ರೀತಿಯಾದ ಶಾಸ್ತ್ರಗಳಿಂದಲೂ ಪ್ರತಿಪಾದಿತ ಅವನು. ನಿತ್ಯ ನೂತನವಾದ ಎಲ್ಲಾ ಶಾಸ್ತ್ರಗಳು ಅಂತ ನಾನು ಯಾಕೆ ಅರ್ಥ ಮಾಡಿದ್ದೇನೆ ಅಂದ್ರೆ ನದಂ ನದಂ ಅಂತಲ್ಲಿದೆಯಲ್ಲ, ತತ್ವಸಾರ ವ್ಯಾಖ್ಯಾನದಲ್ಲಿ ಆ ನದಂ ಯೋ ಓದತೀನಾಂ ನದಂ ಯೋ ಯುವತೀನಾಂ ಅನ್ನೋದು ಈಗ ಆ ಮುಖ್ಯ ಅರ್ಥ ಏನಿದೆ ಆ ಮುಖ್ಯ ಅರ್ಥದ ಜೊತೆ ಅನ್ವಯ ಪಡೆದಿಲ್ಲ. ಅದೊಂದು ಪ್ರತ್ಯೇಕವಾದಂತಹ ವಾಕ್ಯನೇ ನದಂ ಯೋ ಓದತೀನಾಂ ಮತ್ತು ನದಂ ಯೋ ಯುವತೀನಾಂ ಅನ್ನೋದು. ಏವಾ ಮಹಾನ್ ಬೃಹದ್ದಿವೋ ಅಥರ್ವ ಅವೋಚತ್ ಸ್ವಾಂ ತನ್ವಂ ಇಂದ್ರಮೇವ ಅಂತನ್ನೋದು ಇನ್ನೊಂದು ವಾಕ್ಯ. ಆದ್ರೆ ನಾನು ಈಗಾಗಲೇ ಹೇಳಿದಂತೆ ಸಾಧ್ಯವಾದಷ್ಟು ಎಡಿಟೆಡ್ ಮಂತ್ರ ಏನಿದೆ, ಸಂಪಾದಿಸಲ್ಪಟ್ಟಂತ ಬೃಹತಿ ಛಂದಸ್ಸಿನಲ್ಲಿ ಸಂಪಾದಿಸಲ್ಪಟ್ಟ ಬೃಹತಿ ಮಂತ್ರ ಏನಿದೆ ಅದಕ್ಕೆ ಸಾಧ್ಯ ಆದಷ್ಟು ಏಕಾನ್ವಯ ಮಾಡೋದು. ಬೇರೆ ಬೇರೆ ಕಡೆಯಿಂದ ಎರವಲು ತಂದು ಒಟ್ಟಿಗೆ ಜೋಡಿಸಿದ ಶಬ್ದಗಳನ್ನೆಲ್ಲ ಒಂದು ಅರ್ಥ ಹೇಳುವಂತೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ಆಗದೇ ಇದ್ರೆ ಎರಡು ಅರ್ಥ. ಅದಕ್ಕಾಗಿ ನದಂ ನದಂ ಎಲ್ಲಾ ಶಾಸ್ತ್ರಗಳಲ್ಲೂ ಪ್ರತಿಪಾದಿತನಾದಂಥ ಇಂದ್ರ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಈಗ ನಿತ್ಯ ನೂತನವಾದ ನಾಶರಹಿತವಾದ ಎಲ್ಲಾ ಶಾಸ್ತ್ರಗಳಲ್ಲೂ ಅತ್ಯಂತ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದಿತನಾದವನು ನರ, ಅವನೇ ಪ್ರತಿಪಾದಿತನಾದವನು, ಅವನೇ ನಾರ. ನಾರ ಆಯ್ತು. ಈಗ ಮುಂದೆ ಇಂದ್ರ ಅಂತ ಒಂದು ಶಬ್ದ ಇದೆ ಆ ವೇದದಲ್ಲಿದೆ. ಅವೋಚತ್ ಸ್ವಾಂ ತನ್ವಂ ಇಂದ್ರಮೇವಂ, ಇಂದ್ರಮೇವ ಅಂತಿದೆ. ಆ ಇಂದ್ರ ಅನ್ನೋ ಶಬ್ದ ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತದೆ. ಇಂದ್ರ, ಶ್ರೇಷ್ಠ, ಸಿಂಹ ಇವೆಲ್ಲ ಸಮಾನವಾಚಕ ಅಂತ ಶಬ್ದಗಳು. ನರೇಂದ್ರ ಅಂತಿರ್ತಾರೆ. ನರೇಂದ್ರ ಅಂದ್ರೆ ನರರಲ್ಲಿ ಶ್ರೇಷ್ಠ ಅಂತ ಅರ್ಥ. ನರಸಿಂಹ ಅಂದ್ರೂ ನರರಲ್ಲಿ ಶ್ರೇಷ್ಠ ಅಂತಾನೆ ಅರ್ಥ. ನರಶ್ರೇಷ್ಠ ನರಸಿಂಹ, ಪುರುಷಶ್ರೇಷ್ಠ ಪುರುಷಸಿಂಹ, ಹೀಗೆ ಇಂದ್ರ, ಶ್ರೇಷ್ಠ, ಸಿಂಹ ಎಲ್ಲ ಸಮಾನವಾದ ಅರ್ಥವುಳ್ಳಂತ ಶಬ್ದಗಳು. ಆದ್ರಿಂದ ಇಂದ್ರ ಎಂಬ ಶಬ್ದದಿಂದ ಸಿಂಹ ಅನ್ನೋದನ್ನ ಸೂಚನೆ ಮಾಡಿದಾಗಾಯಿತು. ನಿತ್ಯ ನೂತನವಾದ ಎಲ್ಲ ಶಾಸ್ತ್ರಗಳಲ್ಲಿಯೂ ಪ್ರತಿಪಾದಿತ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅನ್ನೋದ್ರಿಂದ ನಾರ ಅಂತ ಅನ್ನೋದು ಗೊತ್ತಾಯ್ತು ನಮಗೆ. ಮತ್ತೆ ಇಂದ್ರ ಅನ್ನೋದ್ರಿಂದ ಸಿಂಹ ಗೊತ್ತಾಯ್ತು. ಮತ್ತೆ ತನು ಅಂದ್ರೆ ವಪುಹು, ಅದರಲ್ಲಿ ಏನು ಸಮಸ್ಯೆನೂ ಇಲ್ಲ. ತನು ಅಂದ್ರೂ ಶರೀರಕ್ಕೆ ಒಂದು ಪರ್ಯಾಯ ಪದ ಅದು. ಅದರಲ್ಲೇ ಈ ವಪುಹು ಅನ್ನೋ ಶಬ್ದವು ಕೂಡ ಇದ್ದೇ ಇದೆ. ಹೀಗೆ ಒಟ್ಟಾರೆ ನಾರ, ಸಿಂಹ, ವಪು ಇದೆಲ್ಲವೂ ಕೂಡ ವೇದದಲ್ಲಿ ಕ್ರಮವಾಗಿ ಯೋವತೀನಾಂ ನದಂ ನದಂ ಮತ್ತೆ ಇಂದ್ರ ಮತ್ತೆ ಕೊನೆಯದಾಗಿ ತನು, ಇಷ್ಟು ಶಬ್ದಗಳಿಂದ ಆ ನಾರ, ಸಿಂಹ, ವಪು ಅನ್ನುವಂಥ ಅರ್ಥ ನಮಗೆ ಪ್ರಾಪ್ತವಾಯಿತು. ಇದು ನಾನು ಮಾಡಿಕೊಂಡಿರುವಂತಹ ವ್ಯಾಖ್ಯಾನ ನಾರಸಿಂಹ ವಪು ಅಂತ ಅನ್ನೋದಕ್ಕೆ. ತತ್ವಸಾರ ವ್ಯಾಖ್ಯಾನಕ್ಕೆ ಅನುಸಾರವಾಗಿಯೇ ಇದೆ. ಅಲ್ಲಿ ಒಂದೊಂದು ಶಬ್ದಕ್ಕೂ ನಾರ, ಸಿಂಹ, ವಪು ಅನ್ನೋದು 3 ಶಬ್ದಗಳಿಗೂ ಹೇಗೆ ಅರ್ಥ ಆಯಿತು ಅಂತ ಅನ್ನೋದನ್ನ ಮಾತ್ರ ಈಗೊಂದು ಸ್ವಲ್ಪ ಪ್ರತ್ಯೇಕವಾಗಿ ನಾನು ನೋಡಿಕೊಂಡಿದ್ದೇನೆ. ಅದು ಉಚಿತವಾಗಿದೆಯೋ ಇಲ್ಲೋ ಅಂತ ಅದರ ಮೌಲ್ಯಮಾಪನ ಮಾಡುವ ಕೆಲಸ ಶ್ರೋತೃಗಳಾದಂತಹ ನಿಮ್ಮದು. ಈಗ ಆ ನಾರಸಿಂಹ ವಪುಹು ಅಂತ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಏನಿವೆ ಅಂತ ಅನ್ನೋದನ್ನು ಗಮನಿಸೋಣ. ಅರ್ಧ ನರನಂತೆ ಅರ್ಧ ಸಿಂಹದಂತೆ ಶರೀರ ಇರುವವನು, ಅವನೇ ನಾರಸಿಂಹ ವಪುಹು. ನಾರ ಅಂದ್ರೆ ಅಜ್ಞಾನ ಅಂತ ಅರ್ಥ. ನರಾಣಂ ಇದಂ ಅಜ್ಞಾನಂ. ನರರಿಗೆ ಸಂಬಂಧಪಟ್ಟದ್ದು ಯಾವುದು? ಬೇರೆ ಯಾವುದು ನಮ್ಮ ಹತ್ರ ಇರ್ಲಿ ಬಿಡ್ಲಿ, ಅಜ್ಞಾನ ಮಾತ್ರ ಹೇರಳವಾಗಿದೆ. ಆದ್ರಿಂದ ನಾರ ಅಂದ್ರೆ, ನರ ಅಂದ್ರೆ ಮನುಷ್ಯ, ಅವನಿಗೆ ಸಂಬಂಧಪಟ್ಟದ್ದು ನಾರ. ಆ ನಾರವನ್ನು ಹಿನಸ್ತಿ ಅಥವಾ ಸಿಂಹತಿ, 2 ರೀತಿಯಾಗಿ ಕ್ರಿಯಾಪದ ಪ್ರಯೋಗ ಮಾಡ್ತಾರೆ. ಇದೆಲ್ಲ ಧನಂಜಯ ಗೋವಿಂದಾಚಾರ್ಯ ಹೇಳಿರುವಂತಹ ಅರ್ಥ. ಅವನೇ ನಾರಸಿಂಹ ವಪುಹು, ಅಜ್ಞಾನವನ್ನು ನಾಶ ಮಾಡುವಂತಹ ಶರೀರ, ಒಂದು ಸ್ವರೂಪ ಅವನದು. ಮತ್ತೆ ಅಲ್ಲಿ ಸಿಂಹ ಅಂತಂದ್ರೆ ಈಗಿನ ವ್ಯಾಕರಣದಲ್ಲಿ ಸಿಂಹ ಅನ್ನೋ ಶಬ್ದಕ್ಕೆ ಹಿನಸ್ಥಿತಿ ಸಿಂಹ, ಹಿಂ ಸ, ಹಿ ಅಂತ ಮೊದಲಿದೆ, ಸ ಅಂತ ಆಮೇಲಿದೆ. ಹೀಗೆ ಹಿನಸ್ತಿ ಹಿಂಸೆ ಮಾಡುವವನು. ಆ ಹಿಂಸೆ ಮಾಡುವ ಪ್ರಾಣಿಯನ್ನ ಹಿಂಸ ಅಂತ ಹೇಳುವ ಬದಲು ಸಿಂಹ ಅಂತ
ಈಗಾಗಿದೆ, ಅಕ್ಷರಗಳು ಆಚೆ ಈಚೆ ಕಡೆ ಬಂದಿವೆ ಅಂತ ಈಗಿನ ವ್ಯಾಕರಣದಲ್ಲಿ ವರ್ಣನೆ ಮಾಡ್ತಾರೆ. ಪ್ರಾಚೀನ ವ್ಯಾಕರಣದಲ್ಲಿ ಶಿಹಿ ಹಿಂಸಾಯಾಮ್ ಅಂತ ಒಂದು ಧಾತುನೇ ಇತ್ತು ಅಂತ ಅನ್ನೋದನ್ನ ನಾವು ಕೇಳ್ತೇವೆ. ಬನ್ನಂಜ ಗೋವಿಂದಾಚಾರ್ಯ ಅದನ್ನು ಅನೇಕ ಕಡೆ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಕೂಡ ಅದನ್ನು ತಿಳಿಸ್ತಾರೆ. ಸಿಹಿ ಹಿಂಸಾಯಾಮ್ ಅನ್ನೋ ಧಾತುವಿನ ಮೂಲಕ ಅದು ಬಂದಿದೆ. ಹಾಗಾಗಿ ಸಿಂಹತಿ ಅಜ್ಞಾನವನ್ನ ನಾಶ ಮಾಡ್ತಾನೆ, ಸೀಳಿ ಹಾಕ್ತಾನೆ. ಈ ಭಾಗವತದಲ್ಲಿ ಆ ನರಸಿಂಹನ ಕುರಿತಾದಂತಹ ಒಂದು ಮಂತ್ರ ಇದೆ. ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸ ಆವಿರಾವಿರ್ಭವ ವಜ್ರದಂಶ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್ ಓಂ ಕ್ಷೋಂ ಅಂತ ಆ ಮಂತ್ರ. ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ, ತಮಃ ಅಂದ್ರೆ ಕತ್ತಲು, ಅದೇ ಇಲ್ಲಿ ನಾರ ಅಜ್ಞಾನ, ಅದನ್ನ ಗ್ರಸ ನೀನು ನುಂಗಿ ಹಾಕು, ಅದನ್ನೆಲ್ಲ ನಾಶ ಮಾಡಿಬಿಡು. ಹೀಗೆ ನಾರಸಿಂಹ ಅಂದ್ರೆ ಅಜ್ಞಾನವನ್ನು ನಾಶ ಮಾಡುವಂತಹ ರೂಪ. ನರ ಸಮುದಾಯಂ ಪ್ರಳಯೇ ಸಂಹರತಿಚ, ಮತ್ತೆ ಎಲ್ಲರೂ ನರರು, ಈ ಜೀವರೇನಿದ್ದಾರೆ ಎಲ್ಲರನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನೆ. ಆ ಕಾರಣಕ್ಕಾಗಿಯೂ ಕೂಡ ಅವನಿಗೆ ನಾರಸಿಂಹ ಅಂತ ಹೇಳ್ತಾರೆ. ಪ್ರಳಯ ಮಾಡುವ ರೂಪನೇ ಆ ನರಸಿಂಹಂದು. ನರಾಣಾಂ ವಪುಹು ಅಂತ ಬಂತಲ್ಲ, ಇದೊಂದು ವಿಚಿತ್ರವಾದಂಥದ್ದು, ನಾವು ಗಮನಿಸಬೇಕಾಗುತ್ತೆ. ಉಳಿದ ಕಡೆಯಲ್ಲಿಯೂ ಕೂಡ ವಪುಹು ಅಂತ ಬಂದಿಲ್ಲ. ವಪುಹು ಅಂದ್ರೆ ಶರೀರ ಉಳ್ಳವನು, ದಿವ್ಯ ಮಂಗಳ ವಿಗ್ರಹ ಇದ್ದವನು ಅಂತ ಎಲ್ಲಾ ಕಡೆ ಅನ್ವಿತ ಆಗೇ ಆಗಿರ್ತದೆ. ಅವ್ರು ವಪುಹು ಅಂತ ಏನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ವಿಶ್ವ ವಪುಹು, ವಿಷ್ಣು ವಪುಹು ಅಂತ ಯಾರು ಇಟ್ಕೋಬೇಕಾಗಿಲ್ಲ. ಆದ್ರೆ ವ್ಯವಹಾರದಲ್ಲಿ ವಿಶ್ವಮೂರ್ತಿ, ವಿಷ್ಣುಮೂರ್ತಿ ಇತ್ಯಾದಿ ಜನಗಳಿದ್ದಾರೆ. ನರಸಿಂಹಮೂರ್ತಿ ಅನ್ನೋರಿದ್ದಾರೆ, ಕೃಷ್ಣಮೂರ್ತಿ ಅನ್ನೋರಿದ್ದಾರೆ, ರಾಮಮೂರ್ತಿ ಅನ್ನೋರಿದ್ದಾರೆ. ಹೀಗೆ ಮೂರ್ತಿ ಅಂತನ್ನೋದು ಆ ಒಂದು ವ್ಯಕ್ತಿಯ ಹೆಸರಿನ ಜೊತೆಗೆ ಸೇರಿಕೊಂಡು ಅಂಥ ಸ್ವರೂಪ ಉಳ್ಳವರು ಅಂತ ಅರ್ಥ ಕೊಡ್ತದೆ. ಹಾಗೆ ಇಲ್ಲೂ ಕೂಡ ವಪುಹು ಅಂತ ಬಂದಿದೆಯಲ್ಲ, ಅದರಿಂದ ಒಟ್ಟಾರೆ ನಾರಸಿಂಹ ವಪುಹು ಅಂತಾನೆ ಆ ಭಗವಂತನಿಗೆ ಶರೀರ, ಭಗವಂತನ ಹೆಸರಿಲ್ಲಿ. ನಾರಸಿಂಹ ಅಂತ ಅಷ್ಟೇ ಹೆಸರಲ್ಲ, ಇಲ್ಲಿ ನಾರಸಿಂಹ ವಪುಹು ಅಂತಾನೆ ಹೆಸರು, ಅಂತ ಒಂದು ವಿಶಿಷ್ಟವಾದ ಹೆಸರು ಅವನು. ಈ ನಾರಸಿಂಹ ವಪುಹು ಅನ್ನೋ ಹೆಸರನ್ನು ಗಮನಿಸಿಯೇ ನರಸಿಂಹಮೂರ್ತಿ, ಕೇಶವಮೂರ್ತಿ, ರಾಮಮೂರ್ತಿ ಇತ್ಯಾದಿ ಹೆಸರುಗಳನ್ನ ಇಟ್ಕೊಳ್ಳೋದನ್ನು ನಮ್ಮ ಜನ ರೂಢಿ ಮಾಡ್ಕೊಂಡಿದ್ದಾರೆ ಏನೋ. ಆಯ್ತು, ಹಾಗಾದ್ರೆ ನಾರಸಿಂಹ ವಪುಹು ಅನ್ನೋದೇ ಪೂರ್ಣ ಹೆಸರಾದ್ರೆ ವಪುಹು ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಾದ್ರೂ ಇರ್ಬೇಕಲ್ಲ. ವಪುಹು ಅಂದ್ರೆ ಕೇವಲ ಶರೀರ ಅಂತ ಮಾತ್ರ ಅರ್ಥವೋ ಮತ್ತೇನಾದ್ರೂ ಇದೆಯೋ ಅಂದ್ರೆ, ನರಾಣಂ ವಂ ಜ್ಞಾನಂ ಪುಷ್ಣಾತಿ, ನರರ ವ ಅಂದ್ರೆ ಜ್ಞಾನ, ಆ ವಂ ಜ್ಞಾನಂ ಇವನು ಪುಷ ಅಂದ್ರೆ ಜ್ಞಾನವನ್ನು ಹೆಚ್ಚು ಮಾಡುವವನು. ಅದಕ್ಕಾಗಿ ಅವನಿಗೆ ನಾರಸಿಂಹ ವಪುಹು ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ನಾವು ಸಿಹಿ ಹಿಂಸಾಯಾಮ್ ಅಂತ ನೋಡಿದ್ವಲ್ಲ, ಈಗಿನ ವ್ಯಾಕರಣದಲ್ಲಿ ಹಿನಸ್ಥಿತಿ ಸಿಂಹ ಅಂತ. ಹಿಂಸ ಧಾತು ಹಿನಸ್ಥಿ ಅಂತ ಇದ್ದದ್ದು ಸಿಂಹ ಅಂತ ಬದಲಾವಣೆ ಆಗಿದೆ ಅಂತ ನಾವು ನೋಡ್ತೇವೆ. ಬನ್ನಂಜ ಗೋವಿಂದಾಚಾರ್ಯ ಶಿಹಿ ಹಿಂಸಾಯಾಮ್ ಅಂತ ಮತ್ತೊಂದು ಧಾತು ಇದೆ ಅಂತ ಕೂಡ ಹೇಳಿದ್ದಾರೆ. ಆಚಾರ್ಯರೇ ಐತರೆಯ ಭಾಷ್ಯದಲ್ಲಿ ಮತ್ತೊಂದು ಅರ್ಥ ಹೇಳ್ತಾರೆ. ಸಿಂಹ ಅಂತಂದ್ರೆ ಹಿಂಸೆ ಮಾಡುವವನು, ಸೀಳಿ ಹಾಕುವವನು ಅಂತ ಮಾತ್ರ ಅರ್ಥ ಅಲ್ಲ. ಸಿಂಹ ಅನ್ನೋ ಶಬ್ದಕ್ಕೆ ಸಹನ ಮಾಡಿಕೊಳ್ಳುವವನು, ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುವವನು ಅಂತ ಅರ್ಥನೂ ಬರ್ತದೆ. ಹಾಗಾದ್ರೆ ಸಹತೆ ಇತಿ ಸಹ, ಸಹಿಸಿಕೊಳ್ಳುವನಾದ್ರಿಂದ ಅವನಿಗೆ ಸಹ ಅಂತ ಕರೀತಾರೆ. ಹಾಗಾದ್ರೆ ಸಿಂಹ ಅಂತ ಯಾಕಾಯ್ತು ಅಂದ್ರೆ ತೃತೀಯ ಅತಿಶಯ ಮಥನಾನ್ ಮಿಥಿಲೋ ಜಾತಃ ಸಹನಾತ್ ಸಿಂಹ ಉಚ್ಯತೆ ಅಂತ ಐತರೆಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ. ಮಿಥಿಲ ಅಂತ ಒಬ್ಬ ರಾಜ, ಇದು ನಮ್ಗೆ ಗೊತ್ತಿದೆ. ಅವನು ಆ ಮಥನದಿಂದ ಹುಟ್ಟಿದವನು. ಅದರ ಇತಿಹಾಸ ಎಲ್ಲ ರಾಮಾಯಣದಲ್ಲಿದೆ, ಅದು ಈಗೇನ್ ಬೇಡ. ಮಥನದಿಂದ ಹುಟ್ಟಿದವನಿಗೆ ಮಥಿಲ ಅಂತ ಆಗ್ಬೇಕಲ್ಲ. ಮಿಥಿಲ ಹೇಗಾಯ್ತು ಅಂದ್ರೆ ಮ ಇದ್ದದ್ದು ಅಕಾರ, ಆ ಆಕಾರವನ್ನು ಬಿಟ್ಟು ಇಕಾರವಾಗ್ಲಿಕ್ಕೆ, ಮೂರನೇ ಅಕ್ಷರ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ ಒಂದು ತೀವ್ರತೆಯನ್ನು
ತೋರಿಸ್ತದೆ. ಹಾಗಾದ್ರೆ ಅತ್ಯಂತ ಸಹನ ಶಕ್ತಿ ಇದ್ದವನು, ಎಲ್ಲವನ್ನೂ ಸಹಿಸಿಕೊಳ್ಳುವ ಶಕ್ತಿ ಇದ್ದವನು, ನಮ್ಮೆಲ್ಲ ಅಜ್ಞಾನ ನಮ್ಮೆಲ್ಲ ಪ್ರಮಾದಗಳನ್ನು ಕೂಡ ಸಹಿಸಿಕೊಳ್ಳುವಂತ ಒಂದು ಸ್ವರೂಪ ಒಂದು. ನಾರಂ ಸಹತೆ ಇತಿ ನಾರಸಿಂಹ. ನಾರ ಅಂದ್ರೇನು? ನಮ್ಮದಾದಂತಹ ಅಜ್ಞಾನ, ನಮ್ಮಲ್ಲಿ ಹೇರಳವಾಗಿರುವಂತಹ ಅಜ್ಞಾನ. ಗೋವಿಂದಾಚಾರ್ಯ ಹೇಳಿದ ಅರ್ಥ ಆಯಿತು. ಅಜ್ಞಾನ ಮಾತ್ರ ಅಲ್ಲ, ನಮ್ಮ ಅಜ್ಞಾನದಿಂದ ಹುಟ್ಟಿರುವಂತಹ ಪ್ರಮಾದಗಳು, ನಮ್ಮ ಮೂರ್ಖತನ ಎಲ್ಲವೂ ಕೂಡ ನಾರವೇ. ಆ ನಾರ ಎಲ್ಲವನ್ನೂ ಸಹತೆ ಸಹಿಸಿಕೊಳ್ತಾನೆ. ಹೀಗೆ ಸಹಿಸಿಕೊಳ್ಳುವುದರಿಂದ ಅವನಿಗೆ ನಾರ ಸಹ ಅಂತ ಆಗಬೇಕಾದದ್ದು ಸಿಂಹ ಅಂತ ಆಗಿದೆ. ಸಹಿಸಿಕೊಳ್ಳುವಂತಹ ಶರೀರ ಉಳ್ಳವನು. ಆ ಭಗವಂತನ ಎಲ್ಲಾ ಪ್ರತೀಕಗಳನ್ನ, ಪೃಥ್ವಿ ಜಲ ಎಲ್ಲಾ ಪ್ರತೀಕಗಳನ್ನು ನಾವು ಹಾಳು ಮಾಡಿದ್ದೇವೆ. ಅಷ್ಟಾದ್ರೂ ಕೂಡ ನಮ್ಮೆಲ್ಲ ಅಪರಾಧಗಳನ್ನು ಸಹಿಸಿಕೊಳ್ಳುವಂತಹ ವ್ಯಕ್ತಿತ್ವ ಉಳ್ಳವನವನು ಅನ್ನೋದು ನಮಗೆ ಆ ವಪು, ನಾರಸಿಂಹ ವಪುಹು ಅಂತ ಅನ್ನೋದ್ರಿಂದ ಗೊತ್ತಾಗ್ತದೆ. ಹೀಗೆ ಸಹತೆ ಇತಿ ಸಿಂಹ ಅನ್ನುವಂತಹ ಆ ಒಂದು ಅರ್ಥವನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಆಚಾರ್ಯ ಹೇಳಿದಂತಹ ಅರ್ಥ ಅದು. ಕರ್ಮ ನಿರ್ಣಯದಲ್ಲಿ ಬಂದಿರುವಂತಹ ಇದೊಂದು ಶ್ಲೋಕ. ಭೂತಾದಿಭೂತೋಂಬು ನಿಧಾನ ಮಧ್ಯೆ ಭೂತ್ವಾ ಹರಿ ಸರ್ವಹರೋತಿ ಧಾಮ್ನ ಅಗಾಧಮಂಭೋ ವಿದಧಾತಿ ಭಸ್ಮ ಯೋ ವಾಡವಾಗ್ನಿ ದೋಹರಿರ್ ವಿಚಿಂತ್ಯ. ಸರ್ವ ಸಂಹಾರದಲ್ಲಿ ತೊಡಗಿರುವಂತಹ ಭಗವಂತ ನರಸಿಂಹ ರೂಪದಿಂದ ಸಮುದ್ರ ಮಧ್ಯದಲ್ಲಿದ್ದು ಅಲ್ಲಿರುವಂತಹ ಅಗಾಧ ಜಲರಾಶಿಯನ್ನೆಲ್ಲ ಭಸ್ಮ ಮಾಡ್ತಾನೆ ಅಂತ ಒಂದು ಉಲ್ಲೇಖ ಇದೆ. ಆದ್ರಿಂದ ಆಪೋ ನಾರಾಯತಿ ಪ್ರೋಕ್ತಾಹ, ನೋಡಿ ನೀರಿಗೆ ನಾರ ಅಂತ ಹೆಸರಿದೆ, ಪ್ರಮಾಣವೇ ಇದೆ. ಆಪೋ ನಾರಾಯತಿ ಪ್ರೋಕ್ತಾಹ ಆಪೋ ವೈ ನರಸೂನಯ ಸೂನವಃ ಅಯನಂ ತಸ್ಯತಾ ಪೂರ್ವಂ ತಸ್ಮಾನ್ ನಾರಾಯಣ ಸ್ಮೃತಃ ಅಂತ ನಾರಾಯಣ ಶಬ್ದದ ಅರ್ಥವನ್ನು ಹೇಳುವಾಗ ಆಪಹ ಅಂದ್ರೆ ನೀರಿಗೆ ನಾರ ಅಂತ ಹೇಳ್ತಾರೆ. ಅಂಥ ನಾರವನ್ನು ಇವನು ಸಿಂಹತಿ ನಾಶ ಮಾಡ್ತಾನೆ, ಅದನ್ನು ಕುಡಿದು ನಾಶಪಡಿಸ್ತಾನೆ. ಅದಕ್ಕಾಗಿ ಅವನಿಗೆ ನಾರಸಿಂಹ ಅಂತ ಹೀಗೆ ಹೇಳ್ತಾರೆ. ಅಥ ಕಸ್ಮಾದುಚ್ಯತೆ ನರಸಿಂಹ ಇತಿ ಯಸ್ಮಾತ್ ಸರ್ವೇಷಾಂ ಭೂತಾನಾಂ ಸಿಂಹಃ ವೀರ್ಯತಮಃ ಶ್ರೇಷ್ಠತಮಶ್ಚ ತಸ್ಮಾತ್ ನಾರಸಿಂಹ ಆಸೀತ್ ಪರಮೇಶ್ವರ ಅಂತ ನರಸಿಂಹ ತಾಪಿನಿ ಅಂತ ಒಂದು ಉಪನಿಷತ್ತು, ದಶೋಪನಿಷತ್ತುಗಳಲ್ಲಿ ಸೇರಿದ್ದಲ್ಲ. ಭಗವಂತನ ಯಾಕೆ ನರಸಿಂಹ ಅಂತ ಕರೀತಾರೆ? ಸರ್ವೇಷಾಂ ಭೂತಾನಾಂ ಸಿಂಹ, ಎಲ್ಲಾ ಭೂತಗಳಲ್ಲೂ ಒಂದು ದೊಡ್ಡ ಸಿಂಹ ಇವನು. ಮತ್ತು ವೀರ್ಯತಮಃ, ಅತ್ಯಂತ ಪರಾಕ್ರಮಿ. ಅದಕ್ಕಾಗಿ ಅವನಿಗೆ ನಾರಸಿಂಹ ಅಂತ ಹೇಳ್ತಾರೆ. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೇ ಅದ್ಭುತ ಸಿಂಹಾಯ ಅಂತ ಭಾಗವತದಲ್ಲಿ ಅವನನ್ನು ಅದ್ಭುತ ಸಿಂಹ, ಎಲ್ಲಾ ಜೀವಜಾಲದಲ್ಲಿ ಅತ್ಯದ್ಭುತವಾದಂತಹ ವ್ಯಕ್ತಿತ್ವ ಒಂದೇನಾದ್ರೂ ಇದ್ರೆ, ಅತಿ ಶ್ರೇಷ್ಠವಾದ ವ್ಯಕ್ತಿತ್ವ ಇದ್ದರೆ ಇವನು ಭಗವಂತನೇ ಆಗಿದ್ದಾನೆ, ಅದ್ಭುತ ಸಿಂಹ. ಬ್ರಹ್ಮಣೇ ಪರಮಾತ್ಮನೇ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಮಂತ್ರ ಅದು. ಲಕ್ಷಾಲಂಕಾರದಲ್ಲಿ ನಿಹನ್ಯು ಭಜಮಾನಾನಾಂ, ಯಾರು ನನ್ನನ್ನು ಭಜಮಾನರು, ನನ್ನ ಸೇವಿಸುವವರಿದ್ದಾರೆ, ಅವರ ಪಾಪ, ಅವರ ಅನಿಷ್ಟ ಇದೆಲ್ಲವನ್ನು ಕೂಡ ನಾನು ಸುಟ್ಟು ಹಾಕುವಂಥವನು. ಅದಕ್ಕಾಗಿ ನನಗೆ ನರಸಿಂಹ ಅಂತ ಹೇಳ್ತಾರೆ ಅಂತ ಒಂದು ಅರ್ಥವನ್ನ ವರ್ಣಿಸ್ತಾರೆ. ಮುಂದೆ ಶಾಂಕರ ಭಾಷ್ಯಕ್ಕನುಸಾರವಾಗಿ ನರ ಮತ್ತು ಸಿಂಹ ಎರಡರ ಅವಯವೂ ಇರುವಂತಹ ಅರ್ಥ ಅದಿದ್ದೇ ಇದೆ. ನರಸಿಂಹ ನರವತ್ ಸಿಂಹವದ್ರೂಪಂ ಯಹ ಬಿಭರ್ತಿ ಅಭಯಪ್ರದಂ ಯಥಾ ಕಾಮಂತು ಭಕ್ತಾನಾಂ ನಾರಸಿಂಹ ವಪುಶ್ಚ ಸಹ. ಇದು ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ. ಜನರಿಗೆ ಭಕ್ತರಿಗೆ ಅಭಯವನ್ನು ಕೊಡ್ಲಿಕ್ಕಾಗಿ ನರವತ್ತು ಸಿಂಹವತ್ತು ಎರಡೂ ರೂಪವನ್ನು ತಾಳಿದವನು. ಅದಕ್ಕಾಗಿ ಅವನಿಗೆ ನಾರಸಿಂಹ ವಪುಹು ಅಂತ ಹೇಳ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲೂ ಕೂಡ ಅದೇ ಅರ್ಥವೇ ಕಾಣಿಸ್ತದೆ. ಹೀಗಿದು ನಾರಸಿಂಹ ವಪುಹು ಅನ್ನೋ ಶಬ್ದದ ನಿರ್ವಚನ. ನರಸಿಂಹ ಅಥವಾ ನಾರಸಿಂಹ ಅಂತ ಶಬ್ದ ಬರುವುದು ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲಿ ಒಂದು ಕಡೆ ಮಾತ್ರ. ಮತ್ತೆ ಸಿಂಹ ಅಂತ ಮತ್ತೊಂದು ಎರಡು ಕಡೆ, ನರ ಅಂತ ಒಂದು ಕಡೆ, ಹೀಗೆ ಅರ್ಥಗಳು ಪ್ರತ್ಯೇಕವಾಗಿ ಬಂದಿವೆ.
ನರಸಿಂಹ ಅಥವಾ ನಾರಸಿಂಹ ಅನ್ನೋ ಶಬ್ದ ಬಂದಿರುವುದು ಇಲ್ಲಿ ಮಾತ್ರ. ನಮ್ಮೆಲ್ಲ ದುರಿತಗಳನ್ನು, ಎಲ್ಲ ಅನಿಷ್ಟವನ್ನು ಸ್ವಚ್ಛ ಮಾಡುವಂತ ವ್ಯಕ್ತಿತ್ವ ಒಂದು. ಅದಕ್ಕಾಗಿ ಭಾಗವತ ಅವನನ್ನ ತಸ್ಮಾದ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರಬಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ವರ್ಣನೆ ಮಾಡ್ತದೆ. ಈ ಸಂಸಾರದಲ್ಲಿ ನಾವು ಇರುವುದು ಅಂದ್ರೇನೆ ರಜ, ನಮ್ಮ ರಜೋಗುಣ, ರಾಗ, ವಿಷಾದ ಅಂದ್ರೆ ದುಃಖ, ಮನ್ಯು ಸಿಟ್ಟು, ಸ್ಪೃಹ ದುರಾಸೆ, ಭಯ ದೈನ್ಯ, ಇನ್ನೊಬ್ಬರ ಎದುರಿಗೆ ದೈನ್ಯ, ಇದಕ್ಕೆಲ್ಲದಕ್ಕೂ ಮೂಲ ಈ ಸಂಸಾರ. ನಾವೇ ಈ ಎಲ್ಲ ಸ್ಥಿತಿಗಳಿಗೆ ಒಳಗಾಗ್ತೇವೆ ಎಷ್ಟೋ ಬಾರಿ. ಇನ್ನೊಬ್ಬರಿಗೆ ನಾವು ಕೆಲವು ಬಾರಿ ಭಯವನ್ನ, ದೈನ್ಯವನ್ನ, ವಿಷಾದವನ್ನು ಕೊಡ್ತೇವೆ ಅಂತ. ಕೆಲವು ನಮಗೆ ಆಗ್ತವೆ, ಇನ್ನು ಇನ್ನೊಬ್ಬರಿಗೆ ಆಗುವುದಕ್ಕೆ ನಾವು ನಿಮಿತ್ತ ಆದರೂ ಆಗ್ತೇವೆ. ಹೀಗೆ ಈ ಎಲ್ಲ ಮನುಷ್ಯನ ಏರುಪೇರುಗಳೇನಿವೆ, ಇದಕ್ಕೆಲ್ಲದಕ್ಕೂ ಕಾರಣ ಈ ಸಂಸಾರ. ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ಅಂಥ ಮನೆಯನ್ನ, ಸಂಸಾರದ ಪುನರಾವರ್ತನವುಳ್ಳಂತಹ ಈ ಮನೆಯನ್ನ ಬಿಟ್ಟು ನೃಸಿಂಹ ಪಾದಂ ಭಜತ, ಭಗವಂತನ ಪಾದವನ್ನು ಭಜಿಸಿರಿ, ನರಸಿಂಹನ ಪಾದವನ್ನು ಭಜಿಸಬೇಕು. ಯಾಕಂದ್ರೆ ಅದು ಅಕುತೋ ಭಯ, ಸ್ವಯಂ ಅವನಿಗೆ ಯಾರ ಭಯವೂ ಇಲ್ಲ, ಮತ್ತೆ ಅವನ ಪಾದವನ್ನು ಭಜಿಸಿದವರಿಗೆ ಎಲ್ಲಾ ಭಯಗಳನ್ನು ಆತ ನಿವಾರಿಸ್ತಾನೆ. ವಿದಿಕ್ಷು ದಿಕ್ಷು ಧುಮದಸ್ಸಮಂತಾದಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯಲ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ತನ್ನ ತೇಜಸ್ಸಿನಿಂದ ಉಳಿದವರೆಲ್ಲ ಎಲ್ಲ ತೇಜಸ್ಸುಗಳನ್ನು, ಸೂರ್ಯಚಂದ್ರಾದಿ ಎಲ್ಲ ತೇಜಸ್ಸುಗಳನ್ನು ಮಂಕು ಮಾಡಿ, ಪ್ರಹಾಪಯನ್ ಲೋಕ ಭಯಂ ಸ್ವನೇನ, ಜಗತ್ತಿನ ಭಯವನ್ನೆಲ್ಲ ತನ್ನ ಗರ್ಜನೆಯ ಮೂಲಕ ಆತ ಕಳೀತಾನೆ. ಹೀಗೆ ನಮ್ಮ ಎಲ್ಲ ಅಹಿತ, ದಹ ದಹ ನರಸಿಂಹ ಸಸ್ಯ ವೀರ್ಯಾಹಿತಮ್ಮೆ ಅಂತ ನರಸಿಂಹ ಸ್ತುತಿಯಲ್ಲಿ ಏನು ಕೇಳ್ತೀವಿ, ನಮಗೆ ಅನ್ಕಂಫರ್ಟೇಬಲ್ ಆಗಿರುವಂತಹ ಎಲ್ಲವನ್ನು, ನಮ್ಮ ಅಹಿತವೆಲ್ಲವನ್ನು, ಏನೇನು ನಮಗೆ ಬೇಡವಾದದ್ದಿದೆಯೋ, ನಾವು ಇನ್ನೊಬ್ರಿಗೆ ಮಾಡಿದ್ದು, ಇನ್ನೊಬ್ರು ನಮಗೆ ಮಾಡಿದ್ದು, ಎರಡು ಇದೆಲ್ಲವನ್ನೂ ಹಿನಸ್ತಿ ಕಳೆಯುವಂಥ ರೂಪ ಅದು. ಅದಕ್ಕಾಗಿ ಅವನನ್ನ ನಾರಸಿಂಹ ವಪುಹು ಅಂತ ಹೀಗೆ ವರ್ಣಿಸ್ತಾರೆ. ಮತ್ತೆ ಎಲ್ಲ ಅನಿಷ್ಟವನ್ನು ಕಳೆದು ವಪುಹು, ವ ಅಂದ್ರೆ ಜ್ಞಾನವನ್ನ, ಪು ಅಂದ್ರೆ ಪುಷ್ಣಾತಿ, ಜ್ಞಾನವನ್ನು ಹೆಚ್ಚಿಸುವಂತಹ ರೂಪ ಅಂತ ಒಂದು ವರ್ಣನವನ್ನು ಇಲ್ಲಿ ನೋಡಿದ್ದೇವೆ. ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವಾರಕಂ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಹೇಳುವುದು ಅದಕ್ಕೆ. ನರಸಿಂಹ ಇತ್ಯಾದಿ ರೂಪಗಳು ದುರಿತವನ್ನು ನಿವಾರಣೆ ಮಾಡಲಿಕ್ಕಾಗಿಯೇ ಇರುವಂತಹ ರೂಪಗಳು ಅಂತ ಅದರ ತಾತ್ಪರ್ಯ.